ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಅಭೂತಪೂರ್ವವಾಗಿರುವಂತಹ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ. ಯಾವ ವ್ಯಕ್ತಿಯಲ್ಲಿ ನಾನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ಎನ್ನುವುದು ಇರುತ್ತದೆಯೋ ಆತನು ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನ ಮಾಡಿಯೇ ಮಾಡುತ್ತಾನೆ. ಯಾವ ವ್ಯಕ್ತಿಯಲ್ಲಿ ತಮ್ಮ ಮೇಲೆ ತಮಗೆ ಆತ್ಮವಿಶ್ವಾಸ ಎನ್ನುವುದು ಇರುವುದಿಲ್ಲವೋ ಆತನು ಎಂದಿಗೂ ಕೂಡ ಏನೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ಕೂತು ನಿಮ್ಮ ಹೆಸರನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸಿಗೂ ಕೂಡ ನೋವನ್ನ ಕೊಡುವುದಕ್ಕೆ ಹೋಗಬೇಡಿ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳುತ್ತಾನೆಯೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯವನ್ನ ಸಾಧಿಸುತ್ತಾನೆ. ನಿಮ್ಮ ಸಂಬಂಧಗಳಲ್ಲಿ ಯಾರೇ ನಿಮಗೆ ನಿಂದನೆಗಳನ್ನು ಮಾಡಿದರೂ ಕೂಡ ಕೂತು ಸಮಾಧಾನದಿಂದ ಎಲ್ಲ ನಿಂದನೆಗಳನ್ನು ಸ್ವೀಕರಿಸಿ ಸುಮ್ಮನೆ ಕೇಳಿಸಿಕೊಳ್ಳಿ. ಸಮಯಕ್ಕೆ ಗೊತ್ತಿದೆ, ಯಾವಾಗ ನಿಮಗೆ ಉನ್ನತವಾಗಿರುವಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆಯೋ ಆಗ ನಿಂದನೆ ಮಾಡಿದವರೇ ಕರೆದು ನಿಮ್ಮನ್ನ ಸನ್ಮಾನಿಸುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ನಿಂದನೆ ಆಗುತ್ತಿರುವುದೇ ಒಳ್ಳೆಯದಕ್ಕೆ ಎಂದು ಮನುಷ್ಯನು ಪರಿಭಾವಿಸಬೇಕು. ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯನ್ನ ತೋರಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಆ ಮುಗ್ಧತೆ ಹಿಂದೆ ಭಗವಂತನೇ ನಿಂತಿರುತ್ತಾನೆ. ಇದನ್ನ ಎಂದಿಗೂ ಕೂಡ ಮರೆಯಲೇಬೇಡಿ. ಯಾವ ವ್ಯಕ್ತಿಯ ಬಳಿಯಲ್ಲಿ ಮುಗ್ಧತೆ ಎನ್ನುವುದು ಇರುತ್ತದೆಯೋ ಅವರ ಬಳಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನೆಲೆಸಿರುತ್ತಾನೆ. ಏಕೆಂದರೆ ಅವರಿಗೆ ಕಪಟತನ ಎನ್ನುವುದು ಗೊತ್ತಿರುವುದಿಲ್ಲ. ಇನ್ನೊಬ್ಬರಿಗೆ ಮೋಸವನ್ನ ವಂಚನೆಯನ್ನ ಮಾಡಬೇಕು ಎನ್ನುವುದು ಅರಿವೇ ಇರುವುದಿಲ್ಲ. ಮುಗ್ಧತೆಯ ಜೀವ ಅದು. ಹಾಗಾಗಿ ಅವರ ಬಳಿಯಲ್ಲಿ ಸದಾ ಶ್ರೀಕೃಷ್ಣ ಪರಮಾತ್ಮನು ನೆಲೆ ನಿಂತಿರುತ್ತಾನೆ. ಮೌನಿ ಆಗಿ ಬಿಡಬೇಕು. ನಿಮ್ಮ ಮಾತನ್ನ ಅರಿಯದೆ ಇರುವವರ ಮುಂದೆ ಮತ್ತಷ್ಟು ಮೌನವಾಗಿ ಬಿಡಬೇಕು. ಮಾನಸ ಘಾಸಿ ಮಾಡಿದವರ ಮುಂದೆ ಎಂದಿಗೂ ಕೂಡ ಯಾರ ಬಳಿಯಲ್ಲಿಯೂ ಕೂಡ ನಾನು ಒಳ್ಳೆಯವನು ಎಂದು ಸಾಬೀತುಪಡಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನಿಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರೆದರೆ ಸಾಕಾಗುವುದು. ಅರ್ಜುನನು ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿಯೇ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನವನ್ನ ಪಟ್ಟು ಫಲವೇನು ಎಂದು. ಆಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಉತ್ತರವನ್ನ ಹೇಳುತ್ತಾನೆ. ಯಾವ ವ್ಯಕ್ತಿಗೆ ಗೊತ್ತು ಆತನ ಹಣೆಬರಹದಲ್ಲಿ ಪ್ರಯತ್ನವನ್ನ ಪಟ್ಟರೆ ಮಾತ್ರ ಯಾವುದಾದರೂ ಕೂಡ ಸಿಗುತ್ತದೆ ಎಂದು ಹಣೆಬರಹದಲ್ಲಿಯೇ ಬರೆದಿದ್ದರೆ. ಹಾಗಾಗಿ ಪ್ರಯತ್ನ ಎನ್ನುವುದು ತುಂಬಾನೇ ಮುಖ್ಯವಾದದ್ದು. ಯಾವ ವ್ಯಕ್ತಿ ಪ್ರಯತ್ನಗಳನ್ನು ಪಡುತ್ತಾನೆಯೋ, ಯಾವ ವ್ಯಕ್ತಿ ನಿರಂತರವಾಗಿರುವಂತಹ ಶ್ರಮವನ್ನ ಪಡುವಂತಹ ಸ್ವಭಾವವನ್ನ ಮೈಗೂಡಿಸಿಕೊಂಡು ಇರುತ್ತಾನೆಯೋ ಅಂಥವರ ಬಳಿಯಲ್ಲಿ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ನಮ್ಮ ಜೀವನದಲ್ಲಿ ಕಾಲು ಎಳೆಯುವುದಕ್ಕೆ ಹಲವಾರು ಜನರು ಬರುತ್ತಾರೆ. ಆದರೆ ನಾವು ಸೋತಾಗ ಕೈ ಹಿಡಿದು ಎಳೆದು ನಿಲ್ಲಿಸುವುದಕ್ಕೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಬರುತ್ತಾರೆ. ಅಂತಹ ಜನರು ಸಿಗುವುದು ತುಂಬಾನೇ ವಿರಳ. ಯಾವ ವ್ಯಕ್ತಿ ಕಷ್ಟದಲ್ಲಿ ಇದ್ದಾಗ ಇನ್ನೊಬ್ಬ ವ್ಯಕ್ತಿ ಸ್ಪಂದಿಸುತ್ತಾನೆಯೋ ಅವನಲ್ಲಿಯೇ ದೇವರನ್ನ ಕಾಣಬೇಕು. ಸಾಕ್ಷಾತ್ ದೇವರ ರೂಪದಲ್ಲಿಯೇ ಬಂದಿರುವಂತಹ ವ್ಯಕ್ತಿ ಆಗಿರುತ್ತಾರೆ. ಅಂಥವರನ್ನ ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬೇಡಿ. ನಮ್ಮ ಜೀವನದ ಕೆಲವೊಂದು ಕೆಟ್ಟ ಸಂದರ್ಭಗಳೇ ನಮ್ಮ ಬದಲಾವಣೆಗಳಿಗೂ ಮತ್ತು ಬೆಳವಣಿಗೆಗಳಿಗೂ ಸ್ಫೂರ್ತಿ ಆಗುತ್ತವೆ. ಹಾಗಾಗಿ ಜೀವನದಲ್ಲಿ ಕೆಟ್ಟ ಸಂದರ್ಭಗಳು ಬರುವುದು ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಕೆಟ್ಟದ್ದು ಆಗಿಯೇ ಒಳ್ಳೆಯದು ಆಗುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಏನೇ ನಡೆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಮನುಷ್ಯ ಪರಿಭಾವಿಸಬೇಕು. ದೇವರು ಇದ್ದಾನೆ. ಯಾರಿಗೂ ಕೂಡ ಅಷ್ಟು ಬೇಗ ಕೆಟ್ಟದ್ದನ್ನ ಮಾಡುವುದಕ್ಕೆ ಬಿಡುವುದೇ ಇಲ್ಲ. ಇತರರಿಂದ ನಿಮಗೆ ಕೆಟ್ಟದ್ದು ಆಗಿದ್ದರೆ ನಿಮ್ಮಿಂದ ಇತರರಿಗೆ ಒಳ್ಳೆಯದನ್ನೇ ಮಾಡಿ. ಕೆಟ್ಟದ್ದನ್ನ ಮಾಡುವುದಕ್ಕೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿದೆ. ಸಮಯವನ್ನ ನೋಡಿ ಕೆಲಸವನ್ನ ಮಾಡೇ ಮಾಡುತ್ತಾನೆ. ಕುದಿಯುವವರು ಕುದಿಯಲಿ,
ಉರಿಯುವವರು ಉರಿಯಲಿ. ನಿನ್ನ ಪಾಡಿಗೆ ನಿನ್ನ ಕೆಲಸವನ್ನ ನೀನು ಪ್ರಾಮಾಣಿಕವಾಗಿ ನಿರಂತರವಾಗಿ ಮಾಡು. ಆತ್ಮವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡ. ಇತರರು ನಿಂದಿಸಿದರೆ ನಿಂದಿಸಲಿ, ನೀನು ಮಾತ್ರ ಜಾಗೃತೆಯಿಂದ ನಿನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆಗ ಮಾತ್ರ ನೀನು ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ವಿಷ ಎಂದು ಗೊತ್ತಾದ ಮೇಲೆ ಯಾರ ಬಳಿಯಲ್ಲಿಯೂ ಕೂಡ ಹೇಳುವುದಕ್ಕೆ ಹೋಗಬಾರದು. ಕಷ್ಟ ಎಂದು ಗೊತ್ತಾದಾಗ ಕೇವಲ ನಾವು ಮಾತ್ರ ಅನುಭವಿಸಬೇಕು. ಯಾರ ಬಳಿಯಲ್ಲಿ ಹೇಳಿದರೂ ಕೂಡ ಏನು ತಾನೇ ಪ್ರಯೋಜನವಾದೀತು. ಇಂದಿನ ಜಗತ್ತಿನಲ್ಲಿ ಕಷ್ಟದಲ್ಲಿ ಇದ್ದಾರೆ ಎಂದು ಗೊತ್ತಾದ ಮೇಲೆ ವ್ಯಕ್ತಿಗಳು ನಮಗೆ ಪರಿಚಯವೇ ಇಲ್ಲದವರ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ಅಂತಹ ವಿಷಘಾತಕರ ಮಧ್ಯೆ ನಾವು ಜೀವನವನ್ನ ಮಾಡುತ್ತಾ ಇದ್ದೇವೆ. ಹಾಗಾಗಿ ಕಷ್ಟಗಳು ಬಂದಿದೆ ಎಂದರೆ ಯಾರ ಬಳಿಯಲ್ಲಿಯೂ ಕೂಡ ಹೇಳುವುದಕ್ಕೆ ಹೋಗಬೇಡ. ಆ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಎಲ್ಲ ಕಷ್ಟಗಳಿಗೆ, ನಿಮ್ಮ ಎಲ್ಲ ನೋವುಗಳಿಗೆ, ನಿಮ್ಮ ಎಲ್ಲ ಸಂಕಷ್ಟಗಳಿಗೆ ಪರಿಹಾರವನ್ನ ಕಾಲಾನಂತರದಲ್ಲಿ ಸೂಚಿಸುತ್ತಾನೆ. ವಿಷ ಎಂದರೇನು? ನಮ್ಮ ಅವಶ್ಯಕತೆಗಳಿಗಿಂತ ಏನು ಹೆಚ್ಚಾದರೂ ಕೂಡ ಅದು ವಿಷವೇ. ಅದು ಅಧಿಕಾರ ಎನ್ನುವುದು ಆಗಿರಬಹುದು, ಐಶ್ವರ್ಯ ಎನ್ನುವುದು ಆಗಿರಬಹುದು, ಹಸಿವು, ದುರಾಸೆ, ಸೋಮಾರಿತನ, ಪ್ರೇಮ, ಆಕಾಂಕ್ಷೆ, ದ್ವೇಷ ಅಥವಾ ಯಾವುದಾದರೂ ಕೂಡ ಆಗಿರಬಹುದು. ನಾವು ಅದನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಅವಶ್ಯಕತೆ ಇದ್ದಾಗ ನಮ್ಮನ್ನು ಬಳಸಿಕೊಂಡು, ಇಲ್ಲದೆ ಇದ್ದಾಗ ಗೊತ್ತೇ ಇಲ್ಲದ ರೀತಿಯಲ್ಲಿ ವರ್ತನೆಯನ್ನು ತೋರುವವರ ಮಧ್ಯೆ ಎಂದಿಗೂ ಕೂಡ ಹೋಗಬೇಡಿ. ಯಾವುದೇ ವ್ಯಕ್ತಿಯ ವರ್ತಮಾನ ಸ್ಥಿತಿಯನ್ನು ನೋಡಿ ಅವರ ಭವಿಷ್ಯದ ಅಪಹಾಸ್ಯವನ್ನ ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಾಳೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅದು ಒಂದು ಕಲ್ಲಿದ್ದಲನ್ನು ಕೂಡ ನಿಧಾನವಾಗಿ ವಜ್ರವನ್ನಾಗಿ ಮಾಡಬಹುದು. ಹಾಗಾಗಿ ಒಂದು ಈಗ ಇರುವಂತಹ ದಿನಮಾನಗಳು ನಾಳೆ ಹೀಗೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇಂದು ಮಲಗಿದವರು ನಾಳೆ ಬೆಳಗ್ಗೆ ಏಳುತ್ತಾರೆ ಎನ್ನುವಂತಹ ಆತ್ಮವಿಶ್ವಾಸವಾಗಲಿ ನಂಬಿಕೆಯಾಗಲಿ ಯಾರಲ್ಲಿಯೂ ಕೂಡ ಇರುವುದಿಲ್ಲ. ಹಾಗಾಗಿ ಅತಿಯಾಗಿ ಯೋಚನೆಯನ್ನು ಮಾಡುವುದಕ್ಕೆ ಹೋಗಲೇಬಾರದು. ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದಾಗಿ ಆಲೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಸಮಯ ಸಂದರ್ಭಗಳು ಹಾಗೆ ಇರುತ್ತವೆ. ಇಂದು ಕೆಟ್ಟ ಪರಿಸ್ಥಿತಿ ಅವರಿಗೆ ಇರಬಹುದು. ಹಾಗಂತ ನಾವು ಅವರ ಕೆಟ್ಟ ಪರಿಸ್ಥಿತಿಗಳನ್ನೇ ಟೀಕಿಸುವುದಕ್ಕೆ ಹೋಗಬಾರದು. ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತವೆ. ನೀವು ಎಲ್ಲರನ್ನ ಎಂದಿಗೂ ಮೆಚ್ಚಿಸುವುದಕ್ಕೆ ಆಗುವುದೇ ಇಲ್ಲ. ಆ ಪ್ರಯತ್ನವನ್ನೇ ನಿಲ್ಲಿಸಿ. ಏಕೆಂದರೆ ಇಲ್ಲಿ ಯಾರೂ ಕೂಡ ಇನ್ನೊಬ್ಬರನ್ನ ಮೆಚ್ಚಿಕೊಳ್ಳುತ್ತಾರೆ ಎನ್ನುವುದು ಕೇವಲ ಭ್ರಮೆ ಮಾತ್ರ ಆಗುತ್ತದೆ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಜೀವಿಸಿದರೆ ಸಾಕಾಗುವುದು. ಇಲ್ಲಿ ಯಾರನ್ನು ಯಾರೂ ಕೂಡ ಮೆಚ್ಚಿಕೊಳ್ಳುವುದಿಲ್ಲ. ಯಾವಾಗಲೂ ಗುಣವಂತರ ಜೊತೆಗೆ ಗೆಳೆತನವನ್ನ ಬೆಳೆಸುವುದು ಶ್ರೇಯಸ್ಕರ. ಏಕೆಂದರೆ ಹಾಲಲ್ಲಿ ನೀರು ಸೇರುವಂತೆ ನಾವು ಗುಣವಂತರ ಜೊತೆಗೆ ಸೇರಿ ಗುಣವಂತರಾಗುತ್ತೇವೆ. ಎಂದಿಗೂ ಕೂಡ ನಮ್ಮ ಬಾಂಧವ್ಯವಾಗಲಿ, ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡಿರುವಂತಹ ವ್ಯಕ್ತಿಗಳ ಜೊತೆಗೆ ಆಗಬೇಕು. ಇಲ್ಲವೆಂದರೆ ಅವರಲ್ಲಿ ಇರುವಂತಹ ಅಂಶಗಳು ನಮ್ಮಲ್ಲಿ ಬಂದು ನಾವು ಕೂಡ ಅವರ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತೇವೆ. ಒಳ್ಳೆಯ ವ್ಯಕ್ತಿಗಳ ಸಂಬಂಧವನ್ನು ಬೆಳೆಸಿ, ಒಳ್ಳೆಯ ಗೆಳೆಯರ ಸಂಬಂಧಗಳನ್ನು ಬೆಳೆಸಿ. ನೀವು ದುಃಖದಲ್ಲಿ ಇದ್ದಾಗ ಯಾವ ವ್ಯಕ್ತಿ ನಿಮ್ಮನ್ನ ಆಶ್ರಯ ಮಾಡುತ್ತಾನೆಯೋ, ಯಾವ ವ್ಯಕ್ತಿ ನಿಮ್ಮ ದುಃಖಗಳಿಗೆ ಸ್ಪಂದಿಸುತ್ತಾನೆಯೋ ಅಂಥವರೇ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಗೆಳೆಯ ಅಥವಾ ಗೆಳತಿ ಅಥವಾ ಸಂಬಂಧಗಳು ಎನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಪ್ರಯತ್ನ ಎನ್ನುವುದು ಅಧಿಕವಾದಾಗ ನಮ್ಮ ಹಣೆಬರಹ ಏನೇ ಇದ್ದರೂ ಕೂಡ ಅವೆಲ್ಲವೂ ಶಿರವಾಗಿ ನಮ್ಮ ಮುಂದೆ ಬಾಗುವುದಕ್ಕೆ ಶುರುವಾಗುತ್ತವೆ. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಡುವುದು ತುಂಬಾನೇ ಮುಖ್ಯವಾದದ್ದು. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ನಿಮಗೆ ಯಾವಾಗ ಏನನ್ನ ಕರುಣಿಸಬೇಕು, ಯಾವಾಗ ಏನನ್ನ ಕೊಡಬೇಕು ಎನ್ನುವುದು ಆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ
ತಿಳಿದಿದೆ. ಹಾಗಾಗಿ ಯಾವುದರ ಬಗ್ಗೆಯೂ ಕೂಡ ಅತಿಯಾಗಿ ಯೋಚನೆಯನ್ನ ಮಾಡುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೇವಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡುತ್ತಾ ಇರುತ್ತಾನೆ. ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ ಯಾವುದನ್ನ ಯಾವಾಗ ಕರುಣಿಸಬೇಕು ಎನ್ನುವುದು. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ದೇವರು ಇದ್ದಾನೆ, ಅವನೇ ನೋಡಿಕೊಳ್ಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಕೆಟ್ಟವರು ಯಾರೂ ಕೂಡ ಇಲ್ಲ. ಹಾಗಾಗಿ ಕೃಷ್ಣನನ್ನ ನಂಬಿ, ಕೃಷ್ಣನನ್ನ ಒಂದು ದಿನದಲ್ಲಿ ಒಮ್ಮೆಯಾದರೂ ಕೂಡ ನೆನಪು ಮಾಡಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ಉದ್ಭವ ಆಗುವಂತಹ ಅದೆಷ್ಟೋ ಸಮಸ್ಯೆಗಳು ನಮ್ಮಿಂದ ದೂರವೇ ಸರಿದು ಹೋಗುತ್ತವೆ. ಬೇರೆಯವರ ತಪ್ಪುಗಳನ್ನು ನೋಡಿ ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕು. ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಮ್ಮ ಬಳಿ ಇರುವುದಿಲ್ಲ. ಅದಕ್ಕಾಗಿ ನಾವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು. ಯಾವ ವ್ಯಕ್ತಿ ಎಷ್ಟು ಕಡಿಮೆ ಯೋಚನೆಯನ್ನು ಮಾಡುತ್ತಾನೆಯೋ ಆತ ಅಷ್ಟೇ ಹೆಚ್ಚು ಮಾತನಾಡುತ್ತಾನೆ. ಈ ರೀತಿ ವ್ಯಕ್ತಿ ದೊಡ್ಡ ಕೆಲಸಗಳನ್ನು ಮಾಡಲಾರ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅತಿಯಾಗಿ ಯೋಚನೆಯನ್ನು ಮಾಡುವುದಕ್ಕೆ ಹೋಗಲೇಬಾರದು. ನಾಳೆಯ ದಿವಸ ಹೇಗೆ ಬರಬೇಕು ಎಂದು ನಾವು ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಂಡಾಗ ಇಂದಿನ ದಿನವನ್ನು ನಾವು ಹೇಗೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೆ ಬರುವುದೇ ಇಲ್ಲ. ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅನ್ನುವುದೇ ಆದರೆ ನೀನು ಅವರನ್ನು ಮೊದಲು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಬೇಕು. ಆಗ ಖಂಡಿತವಾಗಿಯೂ ಕೂಡ ಅವರಿಗೆ ನಿಮ್ಮ ಬೆಲೆ ಎನ್ನುವುದು ಗೊತ್ತಾಗುತ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ನಿನ್ನನ್ನು ಕಡೆಗಣಿಸುವುದಿಲ್ಲವೋ ಅವರು ನಿನ್ನವರಾಗಿರುತ್ತಾರೆ. ಅದು ಎಂದಿಗೂ ಕೂಡ ಸಾಧ್ಯವಾಗುತ್ತದೆ. ಯಾವ ವ್ಯಕ್ತಿ ಇತರೆ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಅಥವಾ ಅವರ ಜೀವನದಲ್ಲಿ ಬಂದಾಗ ಅವರು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯಾಗಲಿ, ವಿಶ್ವಾಸವಾಗಲಿ, ಕರುಣೆಯೇ ಆಗಲಿ ಅಥವಾ ಅವರು ನಿಮ್ಮನ್ನು ನೋಡುವಂತಹ ರೀತಿ ನೀತಿಗಳೇ ಆಗಲಿ ಯಾವುದಕ್ಕೂ ಕೂಡ ಬದಲಾವಣೆ ಆಗಿಲ್ಲ ಅನ್ನುವುದೇ ಆದರೆ ನಿಜವಾಗಿಯೂ ಕೂಡ ಅವನು ನಿಮ್ಮ ಆತ್ಮೀಯನಾಗಿ ಇರುತ್ತಾನೆ. ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ನಿನ್ನ ಕೆಟ್ಟ ಸಮಯ ಶುರುವಾದಾಗ ಮೊದಲು ಬಿಟ್ಟು ಹೋಗುವುದೇ ನಿನ್ನ ನೆಚ್ಚಿನ ವ್ಯಕ್ತಿ. ಅವನು ಸುಳ್ಳು ಹೇಳುತ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೂ ನಕ್ಕು ಮುಂದೆ ಹೋಗುವುದು ದೌರ್ಬಲ್ಯವಲ್ಲ, ಪ್ರಬುದ್ಧತೆ. ಇಲ್ಲಿ ಇರಬಹುದು ಅಷ್ಟೇ. ಅಪಪ್ರಚಾರ ಅನ್ನುವುದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನಿಸಲ್ಪಟ್ಟಿರುತ್ತದೆ. ಈ ಮೂರು ಗುಂಪಿನಲ್ಲಿ ನಾವು ಇರಲೇಬಾರದು ಅಷ್ಟೇ. ಕೇವಲ ನಮ್ಮ ಬೆಳವಣಿಗೆಯ ಕಡೆಗೆ ಗಮನವನ್ನು ಹರಿಸುತ್ತಾ ನಮ್ಮ ದಾರಿಯನ್ನು ನಾವು ನೋಡಿಕೊಳ್ಳಬೇಕು. ನಾವು ನಮ್ಮ ಜೀವನದಲ್ಲಿ ಯಾರ ಹತ್ತಿರ ಸಲಹೆಗಳನ್ನು ಕೇಳುತ್ತೇವೆ ಕಷ್ಟ ಬಂದಾಗ ಎನ್ನುವುದು ತುಂಬಾ ಮುಖ್ಯವಾದದ್ದು. ಏಕೆಂದರೆ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆಯನ್ನು ಕೇಳುತ್ತಾ ಇದ್ದ. ಅದೇ ದುರ್ಯೋಧನನು ಶಕುನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ. ಶಕುನಿಯು ಆತನ ಜ್ಞಾನಕ್ಕೆ ಅನುಗುಣವಾಗಿ ಸಂದೇಶವನ್ನಾಗಲಿ ಸಲಹೆಗಳನ್ನಾಗಲಿ ನೀಡುತ್ತಿದ್ದ. ಅದೇ ಶ್ರೀಕೃಷ್ಣ ಪರಮಾತ್ಮನು ತನ್ನ ಜ್ಞಾನಕ್ಕೆ ಅನುಗುಣವಾಗಿ ಸಲಹೆಗಳನ್ನು ಕೇಳುತ್ತಿದ್ದ. ಹಾಗಾಗಿ ನಮ್ಮ ಸಲಹೆಗಳನ್ನು ಯಾರ ಬಳಿಯಲ್ಲಿ ಕೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಒಂದು ಸಲಹೆ ಒಂದು ಸಂಬಂಧವನ್ನು ಗಟ್ಟಿ ಮಾಡಬಹುದು. ಅದೇ ಒಂದು ಸಲಹೆ ಒಂದು ಸಂಬಂಧಗಳನ್ನು ನುಚ್ಚು ನೂರು ಮಾಡಬಹುದು. ಸಲಹೆ ಯಾರಲ್ಲಿ ಕೇಳುತ್ತಾ ಇದ್ದೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. 1000 ಅಡಿ ಎತ್ತರದಿಂದ ಬಿದ್ದರೂ ಸಹ ಸಾಸಿವೆ ಸ್ವಲ್ಪವೂ ಸದ್ದು ಮಾಡುವುದಿಲ್ಲ, ಆದರೆ ಪಾತ್ರೆಗೆ ಬಿದ್ದ ತಕ್ಷಣ ಸಿಡಿಯುತ್ತದೆ. ಹಾಗೆಯೇ ಕೆಲವು ಮನುಷ್ಯರ ಗುಣ ಅರಿವಾಗಲು ಕಾಲ ಮತ್ತು ಸ್ಥಳ ಬದಲಾಗಬೇಕಾಗುತ್ತದೆ. ಹಾಗಾಗಿ ಆ ಬದಲಾವಣೆ ಆಗಿರುವಂತಹ ಸಮಯದಲ್ಲಿ ನಿಮಗೆ ಯಾವುದು ಗೋಚರವಾಗುವುದೋ ಅದೇ ನಿಜವಾದ ವ್ಯಕ್ತಿತ್ವವಾಗಿರುತ್ತದೆ. ಯಾವಾಗೆಲ್ಲ ನೋಡಿದ್ದನ್ನೇ ಬೇಕೇ ಬೇಕು ಅಂತ ಹಠ ಮಾಡಿದ್ದ ನಾವುಗಳು ಇವಾಗ ನಾವೇ ದುಡಿಯುತ್ತಿದ್ದರೂ ಕೂಡ ಏನನ್ನಾದರೂ ಖರೀದಿ ಮಾಡಲು ಹಿಂದೇಟು ಹಾಕುತ್ತೀವಿ.
ಬಹುಶಃ ಗೆದ್ದಿದ್ದನ್ನ ಜವಾಬ್ದಾರಿಯೇ ಇರಬಹುದು. ಯಾರು ಎಷ್ಟೇ ಸುಂದರವಾಗಿರುವಂತಹ ವೇಷ ಹಾಕಿದರೂ ಕೂಡ ಪರಿಸ್ಥಿತಿಗಳು ಮತ್ತು ಸಮಯವು ಅವರವರ ನಿಜ ಸ್ವರೂಪವನ್ನ ಮತ್ತು ಗುಣಗಳನ್ನ ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಅನ್ಯಾಯ ನಡೆದಾಗ ನಾವು ತಟಸ್ಥರಾಗಿ ಉಳಿದರೆ ಪೋಷಕರ ಪರವಾಗಿ ಇದ್ದೀರಿ ಎಂದು ಅರ್ಥ. ಯಾವಾಗಲೂ ಒಂದೇ ರೀತಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ಯಾವಾಗ ಒಂದು ರಾಜ್ಯ ವಿರುದ್ಧ ವಿರೋಧ ಬಣಗಳೆಲ್ಲ ಒಂದು ಗೂಡಿವೆ ಅರ್ಥ ಮಾಡಿಕೊಳ್ಳಿ, ಅದರ ಅರ್ಥ ಆ ರಾಜ್ಯದ ರಾಜ ಪ್ರಾಮಾಣಿಕನಾಗಿ ಇದ್ದಾನೆ ಅನ್ನುವುದಾಗಿರುತ್ತದೆ. ಅರ್ಜುನನು ಕರ್ಣನಿಗೆ ಯಾವುದೇ ಹಾನಿ ಮಾಡಲಿಲ್ಲ, ಆದರೂ ಕೂಡ ಕರ್ಣನು ಅರ್ಜುನನಿಗೆ ಶತ್ರುವಾದನು. ಕೆಲವೊಮ್ಮೆ ನಿಮ್ಮ ತಪ್ಪು ಇಲ್ಲದೆ ಇದ್ದರೂ ಕೂಡ ಜನರು ನಿಮ್ಮ ಶತ್ರುಗಳು ಆಗಿರುತ್ತಾರೆ. ಕಾರಣ ನಿಮ್ಮ ಪ್ರತಿಭೆ ಮತ್ತು ಪ್ರಖ್ಯಾತಿಯಿಂದಾಗಿ. ಕಳೆದುಕೊಂಡಿದ್ದು ಕಳೆದುಕೊಂಡವನ ಅರಿವಿಗೆ ಬಾರದೆಯೇ ಇದ್ದರೆ ಅವನು ಏನನ್ನೂ ಕೂಡ ಕಳೆದುಕೊಳ್ಳಲಾರ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನೀವು ನಿಮ್ಮನ್ನ ಅನುಮಾನಿಸುವಲ್ಲಿ ನಿರತರಾಗಿದ್ದೀರಿ, ಆದರೆ ಇತರರು ನಿಮ್ಮ ನಿಜವಾದ ಸ್ವಾರ್ಥದ ಬಗ್ಗೆ ಭಯ ಪಡುತ್ತಾರೆ. ಹಾಗಾಗಿ ಸ್ವಾರ್ಥತೆ ಎನ್ನುವುದು ಮನುಷ್ಯನಲ್ಲಿ ಇರಲೇಬಾರದು. ಮನೆಯ ನೆನಪಾಗಿ ಒತ್ತರಿಸಿ ಬಂದ ಕಣ್ಣೀರ ಒರೆಸಲು ಮುಂದಾದ ಕೈಗಳನ್ನು ಜವಾಬ್ದಾರಿಯು ಕಟ್ಟಿ ಹಾಕಿತ್ತಂತೆ. ನಿಮ್ಮನ್ನ ಸದಾ ಮಾತನಾಡಿಸಬೇಕೆಂದು ಹಾತೊರೆಯುವ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸಬೇಡಿ. ಏಕೆಂದರೆ ಸ್ವಾರ್ಥ ಪ್ರಪಂಚದಲ್ಲಿ ನಿಮಗೋಸ್ಕರ ಎನ್ನುವುದು ತುಂಬಾನೇ ವಿರಳ. ಅಂತಹ ವಿರಳ ರೀತಿಯ ವ್ಯಕ್ತಿಗಳನ್ನ ಕಳೆದುಕೊಳ್ಳಬೇಡಿ. ವಿಪರ್ಯಾಸ ಏನೆಂದರೆ ಅಲ್ಲೊಬ್ಬ ಮೂರ್ಖನು ಇಡೀ ತನ್ನ ಜೀವನದ ಉದ್ದಕ್ಕೂ ಕೂಡ ಗುಡಿ ಗೋಪುರಗಳಿಗೆ ಪ್ರದಕ್ಷಿಣೆಯನ್ನ ಹಾಕುತ್ತಿದ್ದ. ಆದರೆ ಆ ಮೂರ್ಖನಿಗೆ ತಿಳಿದಿರುವುದಿಲ್ಲ, ತನ್ನ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಯಾವ ಗುಡಿ ಗೋಪುರಗಳಿಗೆ ಪ್ರದಕ್ಷಿಣೆಯನ್ನು ಹಾಕಿದರೆ ಏನು ತಾನೇ ಪ್ರಯೋಜನವಾದೀತು. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಅಂದರೆ ಅದು ನಿಮ್ಮ ತಂದೆ ತಾಯಿಗಳು ಮಾತ್ರ. ಅಂಥವರನ್ನ ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡಾಗ ಮಾತ್ರ ನೀವು ದೇವರ ಕೃಪೆಗೆ ಪಾತ್ರರಾಗುವುದಕ್ಕೆ ಸಾಧ್ಯವಾದೀತು. ಸಂಬಂಧದಲ್ಲಿ ಕೆಲವೊಮ್ಮೆ ತಪ್ಪುಗಳನ್ನು ಕಂಡು ಕಾಣದಂತೆ ಇರಬೇಕು. ಏಕೆಂದರೆ ತಪ್ಪು ನಂದ ಅಥವಾ ಅವನದ್ದ ಅನ್ನುವುದಕ್ಕಿಂತ ಸಂಬಂಧ ನಮ್ಮದು ಅನ್ನುವುದು ನೆನಪಿನಲ್ಲಿ ಇರಬೇಕಾಗುತ್ತದೆ. ಅನುಭವದ ಮಾತು ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರ ಜಿಗಿಯುವುದು. ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ. ಒಬ್ಬ ಹಿರಿಯರ ಮಾತು ಹೀಗಿತ್ತು, ಮಂದಿಯನ್ನ ನಂಬಿ ಕೆಟ್ಟವರು ಬಹಳ ಜನರು, ಮಣ್ಣನ್ನ ನಂಬಿ ಕೆಟ್ಟವರಿಲ್ಲ. ಅದಕ್ಕೆ ದೇವರು ದೇಹದ ಮುಕ್ತಿಯನ್ನ ಮಣ್ಣಲ್ಲೇ ಇಟ್ಟಿದ್ದಾನೆ. ಜೀವನದಲ್ಲಿ ಕೆಲವೊಮ್ಮೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೂ ಸಹ ನಿಮ್ಮ ಸಮಯ ಸರಿ ಇಲ್ಲದೆ ಇರುವಾಗ ಅದು ಪ್ರತಿಯೊಬ್ಬರಿಗೂ ತಪ್ಪಾಗಿಯೇ ಕಾಣಿಸುತ್ತದೆ. ಜೀವನ ಎಷ್ಟೇ ಬದಲಾಗಲಿ, ನಮ್ಮ ಬಾಂಧವ್ಯ ನಿರಂತರವಾಗಿ ಇರಲಿ, ಸಮಸ್ಯೆ ಎಷ್ಟೇ ಎದುರಾಗಲಿ, ನಂಬಿಕೆಯ ಕಟ್ಟಡ ನಿಮ್ಮದಾಗಲಿ, ಎಲ್ಲ ಕ್ಷಣಕ್ಕೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಎನ್ನುವುದು ಇರಲಿ. ಒಳ್ಳೆಯದಕ್ಕೆ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನ ಇಡಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.